ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು. ಈಗ ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಅಡಿಯಲ್ಲಿ ಅಂದಿನ ಸಚಿವ ಹಾಗೂ 90 ವಿಜಯನಗರ ಕ್ಷೇತ್ರದ ಶಾಸಕರೂ ಆಗಿದ್ದ ಆನಂದ್ ಸಿಂಗ್ ರವರ ಮುತುವರ್ಜಿಯಿಂದಾಗಿ ಹೊಸಪೇಟೆ ನಗರಸಭೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ 85 ಲಕ್ಷ ವೆಚ್ಚದಲ್ಲಿ 70 ಮಳಿಗೆಗಳನ್ನು ನಿರ್ಮಿಸಲು ಈ ಹಿಂದೆ ಭೂಮಿ ಪೂಜೆ ನಡೆಸಲಾಗಿತ್ತು. ಹೀಗೆ ಕಾಮಗಾರಿಯೂ ಕೂಡ ಮುಕ್ತಾಯದ ಹಂತದಲ್ಲಿದ್ದು ಸರಸ್ವತಿ ಚಿತ್ರಮಂದಿರದ ಮಾಲೀಕರುಗಳಿಂದ ಮಳಿಗೆಗಳನ್ನ ನಿರ್ಮಿಸದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಇದರಿಂದ ಬೀದಿ ಬದಿ ವ್ಯಾಪಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಬಹು ವರ್ಷಗಳ ಬೇಡಿಕೆಯ ಪ್ರಕಾರ ನಗರಸಭೆಯಿಂದ ಬಸವಣ್ಣ ಕಾಲುವೆಗೆ ಹೊಂದಿಕೊಂಡ ಸರಸ್ವತಿ ಚಿತ್ರಮಂದಿರಕ್ಕೆ ಸಾಗುವ ಅಕ್ಕಬುಕ್ಕ ರಸ್ತೆಯಲ್ಲಿ 85 ಲಕ್ಷ ಮೊತ್ತದಲ್ಲಿ 70 ಮಳಿಗೆಗಳನ್ನ ನಿರ್ಮಿಸಲಾಗುತ್ತಿದೆ. ಈಗಾಗಲೇ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದೆ. ಆದರೆ ವಾಹನ ಸಂಚಾರ ಹಾಗೂ ನಿಲುಗಡೆಗೆ ಅಡ್ಡಿಯಾಗುತ್ತದೆ ಎಂದು ಆರೋಪಿಸಿ ಸರಸ್ವತಿ ಚಿತ್ರಮಂದಿರದ ಮಾಲೀಕರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಸದ್ಯಕ್ಕೆ ಕಾಮಗಾರಿ ಸ್ಥಗಿತಗೊಂಡಿರುವುದು ಬೇಸರ ತಂದಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿ ಅಕ್ಕಬುಕ್ಕ ರಸ್ತೆಯಲ್ಲಿ ನಮ್ಮ ರಸ್ತೆ ಬದಿ ವ್ಯಾಪಾರಿಗಳಿಗೋಸ್ಕರ ಒಂದು ವ್ಯಾಪಾರ ಮಾಡುವ ವಲಯವನ್ನು ನಗರಸಭೆ ವತಿಯಿಂದ ನಿರ್ಮಾಣವಾಗ್ತಾ ಇದೆ. ಒಂದು ಬಡವರಿಗಾಗಿ ಒಂದು ಒಳ್ಳೆ ವ್ಯಾಪಾರ ಮಾಡುವ ಒಂದು ವಲಯವನ್ನು ಕಾಮಗಾರಿಯನ್ನು ಆಗ್ತಾ ಇದೆ. ಈಗ ಸರ್ಕಾರ ವತಿಯಿಂದ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರ್ತದೆ, ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಒಂದು ಯೋಜನೆ ಆಗಿರ್ತದೆ. ಹಾಗೆ ಈ ಯೋಜನೆಯಲ್ಲಿ ಈಗಾಗಲೇ ಬೇಕಾದಷ್ಟು ಕೆಲಸ ಕಾಮಗಾರಿಗಳು ನಡೆದಿವೆ. ಈಗ ಸದ್ಯಕ್ಕೆ ನಿಂತೋಗಿದೆ. ಯಾವುದು ಕಾರಣಕ್ಕಾಗಿ ಅಂದರೆ ಸರಸ್ವತಿ ಟಾಕೀಸ್ ಮಾಲೀಕರಾಗಿರ್ತಕ್ಕಂಥ ಸಂಪತ್ ಪ್ರಭು ಮತ್ತು ಮಾಣಿಕ್ಯ ಪ್ರಭು ಅವರು ಒಂದು ಸ್ಟೇ ಆರ್ಡರ್ ಹೈಕೋರ್ಟ್ನಿಂದ ಒಂದು ಸ್ಟೇ ಆರ್ಡರ್ ತರುವ ಮುಖಾಂತರ ಈ ವಲಯವನ್ನು ನಿಂದಿರಿಸಲಾಗಿದೆ. ಬಡವರು ಹೊಟ್ಟೆ ಮೇಲೆ ಓಡ್ತಕ್ಕಂಥ ಒಂದು ಟ್ಯಾಕಿಸ್ ಮಾಲೀಕರು, ಸರಸ್ವತಿ ಟ್ಯಾಕಿಸ್ ಮಾಲೀಕರು ಎಷ್ಟು ಕುಟಿಲ ತಂತ್ರ ವ್ಯವಹರಿಸಿದ್ದಾರೆ ಅಂತಂದೇಳಿ ಈ ಒಂದು ವಾಹಿನಿ ಮುಖಾಂತರ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಬಡ ಜನರು ಅವರು ವ್ಯಾಪಾರ ಮಾಡ್ಕೊಂಡು ಅವರು ಹೊಟ್ಟೆಪಾಡು ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ವ್ಯಾಪಾರ ಮಾಡುವ ವಲಯವನ್ನು ನಿರ್ಧಾರ ಮಾಡಿರ್ತಕ್ಕ ಸರ್ಕಾರದ ಒಂದು ಕ್ರಮವನ್ನು ವಿರೋಧಿಸಿ ಈ ಥರ ಸ್ಟೇ ತಂದಿರತಕ್ಕಂಥ ಒಂದು ದುಡ್ಡು ಇರ್ತಕ್ಕಂಥ ಒಂದು ಸರಸ್ವತಿ ಟ್ಯಾಕೀಸ್ನವ್ರನ್ನ ನಾವು ಯಾವ ಥರ ವಿರೋಧಿ ಮಾಡ್ಬೇಕಂಬೋದು ನಮಗೆ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಈ ಯಾವ ಥರ ಸ್ಟೇ ಆರ್ಡರ್ ತಂದಾರಂದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಾಗೆ ಇದು ಸಾರ್ವಜನಿಕರ ಯಾರಿಗೆ ಗೊತ್ತಾಗಿರ್ಲಾರ್ದಂಗೆ ನಗರಸಭೆಯವರು ಏಕಪಕ್ಷ ನಿರ್ಧಾರವಾಗಿ ವೆಂಡಿಂಗ್ ಝೋನ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಸ್ಟೇ ಆರ್ಡರ್ ತಂದಿದ್ದಾರೆ. ನಾವು ಯಾವುದೇ ತರಹ ತಪ್ಪು ಮಾಡಿ ಈ ನಿರ್ಧಾರ ತಗೊಂಡಿಲ್ಲ. ಸರ್ಕಾರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಯಾವುದೇ ಇಲಾಖೆ ಆಗಿರ್ಬೋದು ಅವು ಎಲ್ಲ ಇಲಾಖೆ ವತಿಯಿಂದ NOC ತಗೊಂಡು ಸಾರ್ವಜನಿಕರ ಪತ್ರಿಕೆ ಮುಖಾಂತರ ತಿಳುವಳಿಕೆ ಮಾಡಿ ಆಮೇಲೆ ಈ ಥರ ಯೋಜನೆಯನ್ನು ನಾವು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಯಾರೇ ಆಗಲಿ ಇದಕ್ಕೆ ತೊಂದರೆ ಅಡ್ಡಪಡಿಸಬಾರ್ದು ಅಂತೇಳಿ ಈ ವಾಹಿನಿ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಇದು ಒಂದು ಬಡವರ ಮತ್ತು ಅವರ ಮಾಡ್ತಕ್ಕಂಥ ಒಂದು ಕೆಲಸವಾಗಿರ್ತದೆ.
ಈ ನಮ್ಮ ಬಡವರು ಎಷ್ಟೋ ವರ್ಷಗಳಿಂದ ಕನಿಷ್ಠ 20 ವರ್ಷದಿಂದ ನಾವು ಗಾಂಧಿ ಚೌಕ್ ಕಡೆಯಿಂದ ವ್ಯಾಪಾರ ಮಾಡ್ಕೊತ ಬರ್ತಾಯಿದ್ದೀವಿ. ನಮಗಾಗಿ ಒಂದು ಸರ್ಕಾರ ಗುರುತಿಸಿ ನಮಗಾಗಿ ಒಂದು ವೆಂಡಿಂಗ್ ಝೋನ್ ಮಾಡಿಕೊಡ್ಬೇಕು, ವ್ಯಾಪಾರ ಮಾಡುವ ವಲಯನ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಒಂದು ಕಾಮಗಾರಿ ನಡೀತಾ ಇದೆ. ಭಾಳ ಒಳ್ಳೆ ಕೆಲಸ ಆಗ್ತಾಯಿದೆ, ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಾಯಿದೆ. ಇಲ್ಲಿ ಬಂದು ಬಡವರು ಇಲ್ಲಿ ಬಂದು ಹೋಟೆಲ್ನಲ್ಲಿ ತಿಂಡಿ ತಿಂದು ವ್ಯಾಪಾರ ಮಾಡ್ಕೊಂತ ಇಲ್ಲಿ ಸುತ್ತಮುತ್ತ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಹೋಟೆಲ್ನಲ್ಲಿ ತಿಂಡಿ ತಿನ್ಬೇಕಂದ್ರೆ 100-200 ರೂಪಾಯಿ ಕೊಟ್ಟು ತಿನ್ಬೋಕ್ಕಾಗ್ದಲ್ಲ. ಅಂಥ ಪರಿಸ್ಥಿತಿಯಲ್ಲಿ 10 ರೂಪಾಯಿ 20 ರೂಪಾಯಿಗೆ ನಾವು ಊಟ ಕೊಡ್ತಾಯಿದ್ದೀವಿ. ಇಲ್ಲಿ ಭಾಳ ಬಡ ಜನರು ಬಂದು ಇಲ್ಲಿ ಊಟ ಮಾಡಿ ಹೋಗ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆ ನಾವು ನಿರ್ಮಾಣ ಮಾಡಿದ್ದೀವಿ. ದಯವಿಟ್ಟು ಯಾರೇ ಆಗಲಿ ಯಾವುದೇ ತೊಂದರೆ ಆಗಿರಲಾರ್ದಂಗೆ ಏನೇ ಮಾಡಲಿ ನಾವು ಒಂದು ವ್ಯಾಪಾರ ಮಾಡಿ ಹೋಗ್ತಾಯಿದ್ವಿ. ಹಾಗಾಗಿ ಕನಿಷ್ಠ ಪಕ್ಷ ಈಗಾಗಲೂ ಸರ್ಕಾರ ನಮ್ಮ ಕಡೆ ಗಮನವಿಟ್ಟು ದಯವಿಟ್ಟು ಈ ವೆಂಡಿಂಗ್ ಝೋನ್ನ ನಿರ್ಮಾಣ ಮಾಡಿ ಕೊಡ್ಬೇಕಂತೇಳಿ ಈ ವಾಹಿನಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಸ್ತೆ ಬದಿ ವ್ಯಾಪಾರಿಗಳ ಸಂಘ. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪೌರಾಯುಕ್ತರನ್ನ ಸಂಪರ್ಕಿಸಲಾಗಿ ಈ ವಿಷಯವನ್ನ ನಗರಸಭಾ ವಕೀಲರ ಗಮನಕ್ಕೆ ತರಲಾಗಿ ನ್ಯಾಯಾಲಯಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಿ ತಡೆಯಾಜ್ಞೆಯನ್ನ ತೆರವುಗೊಳಿಸಿ 1 ಅಥವಾ 1.5 ತಿಂಗಳಲ್ಲಿ 70 ಮಳಿಗೆಗಳ ಕಾಮಗಾರಿ ಪೂರ್ಣಗೊಳಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಹಸ್ತಾಂತರ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ನಮಸ್ಕಾರ. ಈ ದಿನ ನಮ್ಮ ಪ್ರಧಾನಮಂತ್ರಿ PM ಸ್ವನಿಧಿ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಹೊಸಪೇಟೆ ನಗರಸಭೆಯ ಅಕ್ಕಬುಕ್ಕ ರಸ್ತೆಯಲ್ಲಿ 85 ಲಕ್ಷ ವೆಚ್ಚದಲ್ಲಿ ಒಂದು ವೆಂಡಿಂಗ್ ಝೋನ್ ಬೀದಿ ಬದಿಗಳ ಮಾರಾಟ ಕೇಂದ್ರವನ್ನು ಸ್ಥಾಪಿಸಲು ಕಾಮಗಾರಿ ಪ್ರಾರಂಭವಾಗಿದ್ದು, ಈ ಕಾಮಗಾರಿಗೆ ಸಂಬಂಧಪಟ್ಟಂಗೆ ಕೆಲವು ವ್ಯಕ್ತಿಗಳು ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದವರೆ. ಸೊ ಈ ಸಂಬಂಧವಾಗಿ ನಾವು ನಮ್ಮ ನಗರಸಭೆಯ ವಕೀಲರನ್ನು ಭೇಟಿಯಾಗಿದ್ದು, ಹೀಗೆ ರಜಾಕಾಲ ಮುಗಿದ ನಂತರ ಉಚ್ಚ ನ್ಯಾಯಾಲಯದಲ್ಲಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಸದರಿ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಆ ನಂತರ ಏನು ಈಗ ಮಾರಾಟ ಕೇಂದ್ರಗಳೇನಿದೆ ಅದು ನಿರಂತರವಾಗಿ ಕೆಲಸ ಸ್ಟಾರ್ಟ್ ಮಾಡಿ 1 ಅಥವಾ 1.5 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಸುಮಾರು 70 ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆಶ್ರಯವನ್ನು ಕಲ್ಪಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ವಿಜಯನಗರ, ಕೊಪ್ಪಳ, ಬಳ್ಳಾರಿ ಹಾಗೂ ರಾಯಚೂರು ಸೇರಿದಂತೆ ಆಂಧ್ರ ಮತ್ತು ತೆಲಂಗಾಣದ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹರಿದು ಬರುತ್ತಿದೆ. ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದಂತಾಗಿದೆ. ಹೌದು, ಈ ಭಾಗದ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಕಳೆದ 5 ತಿಂಗಳಿಂದ ಜಲಾಶಯಕ್ಕೆ ಸಾಗಿ ಬರುವ ಒಳಹರಿವು ಸ್ಥಗಿತಗೊಂಡಿತ್ತು. ಜಲಾನಯನ ಪ್ರದೇಶಗಳಲ್ಲಿ ಆಗಾಗ್ಗೆ ಉತ್ತಮ ಮಳೆ ಸುರಿಯುತ್ತಿರುವುದರಿಂದ ಜಲಾಶಯಕ್ಕೆ ಒಳಹರಿವು ಸಾಗಿ ಬರುತ್ತಿದೆ. ಇದರಿಂದ ರೈತರ ಮುಖದಲ್ಲಿ ಖುಷಿ ಎದ್ದು ಕಾಣತೊಡಗಿದೆ. ಮೇ 7ರಿಂದ ಒಳಹರಿವು ಪ್ರಾರಂಭಗೊಂಡಿದೆ. ಜಲಾಶಯದ ಗರಿಷ್ಠ ನೀರಿನ ಮಟ್ಟ 1633 ಅಡಿಯಷ್ಟಿದ್ದು, ಸದ್ಯ 1577 ಅಡಿಯಷ್ಟು ನೀರು ಸಂಗ್ರಹವಾಗಿದೆ. ಇನ್ನು 55 ಅಡಿಯಷ್ಟು ನೀರು ಸಂಗ್ರಹವಾಗಬೇಕಿದೆ. ಜಲಾಶಯದ ನೀರು ನಂಬಿಕೊಂಡಿರುವ ರೈತರು ಮುಂಗಾರು ಬೆಳೆಗಾಗಿ ತುಂಗಭದ್ರಾ ಜಲಾಶಯದ ಕಡೆಗೆ ಮುಖ ಮಾಡಿದ್ದಾರೆ. ಸದ್ಯ ಜಲಾನಯನ ಪ್ರದೇಶದಲ್ಲಿ ಆಗುತ್ತಿರುವ ಮಳೆಯಿಂದಾಗಿ ಒಳಹರಿವು ಪ್ರಾರಂಭಗೊಂಡಿದೆ. ಮುಂದೆ ಮಲೆನಾಡು ಪ್ರದೇಶದಲ್ಲಿ ಮುಂಗಾರು ಮಳೆ ಆರಂಭಗೊಂಡಲ್ಲಿ ಜಲಾಶಯಕ್ಕೆ ಸಾಕಷ್ಟು ನೀರು ಹರಿದು ಬಂದು ತುಂಗಭದ್ರೆಯ ಒಡಲು ತುಂಬಿಕೊಳ್ಳಲಿದೆ.
9 ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಚುನಾವಣಾ ಫಲಿತಾಂಶದ ಕುರಿತು ಸಹೋದರ ಸಂಬಂಧಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮುಂದುವರೆದ ಭಾಗದಲ್ಲಿ ಹಲ್ಲೆ ಮಾಡಲಾಗಿ ಯುವ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಭರತ್ ಕುಮಾರ್ ಹಾಗೂ ಉಳಿದ 3 ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಹೌದು, ಕಾರಿಗನೂರು ನಿವಾಸಿಯಾಗಿರುವ ಯುವ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಭರತ್ ಕುಮಾರ್ ಹಾಗೂ ಉಮೇಶ್ ಎಂಬುವವರ ನಡುವೆ ಚುನಾವಣಾ ಫಲಿತಾಂಶದ ಕುರಿತು ಚರ್ಚೆ ನಡೆದಿದೆ. ಚರ್ಚೆ ಲೈನು ತಪ್ಪುತ್ತಿದ್ದಂತೆ ಭರತ್ ಕುಮಾರ್ ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾನೆಂದು ಆರೋಪಿಸಿ ಉಮೇಶ್ ಎಂಬ ವ್ಯಕ್ತಿ ಭರತ್ ಕುಮಾರ್ ಮೇಲೆ ಹಲ್ಲೆ ಮಾಡಿದ್ದಾನೆಂದು ಆರೋಪಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಭರತ್ ಕುಮಾರ್ ರವರು ಹೊಸಪೇಟೆ ಬಡಾವಣಾ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಪ್ರಕರಣ ದಾಖಲಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆಂದು ದಾಖಲಾಗಿದ್ದಾನೆ. ಈತನ ಜೊತೆಗೆ 3 ಜನ ಯುವಕರು ಚಿಕಿತ್ಸೆಗೆಂದು ದಾಖಲಾಗಿದ್ದಾರೆ. ದಿನ ಬ್ಯಾಂಗ್ಳೂರಲ್ಲಿ ನಾನು ಕಟಿಂಗ್ ಮಾಡ್ಸಕ್ಕಂತ ಹೋಗಿದ್ದೆ. ಉಮೇಶ್ ಎಂಬ ಹುಡುಗನ ನನಗೆ ಫೋನ್ ಮಾಡಿ ನಿನ್ನ ಉಳಿಸೋದಿಲ್ಲ ಅಂತಂದೇಳಿ ಬೆದರಿಕೆ ಕರೆ ಕೊಟ್ಟು, ಕೊಲೆ ಬೆದರಿಕೆ ಕರೆ ಕೊಟ್ಟು ಬಂದು ಏಕಾಏಕಿಯಾಗಿ ನನ್ನ ಮೇಲೆ ಮತ್ತು ನನ್ನ ಸ್ನೇಹಿತರ ಮೇಲೆ, ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ, ಆದರೆ ನಮ್ಮ ಹುಡುಗರೆಲ್ಲರೂ ಏನೋ ಚುನಾವಣೆ ಅಂತೇಳಿ BJP ಪರ ಮಾಡಿದ್ದಾವೆ, ಅವ್ರನ್ನ ಟಾರ್ಗೆಟ್ ಮಾಡಿ ಮೊನ್ನೆ ಒಂದು ಪ್ರಕರಣ ದಾಖಲಾಗೈತೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಇವತ್ತು ಈ ಮಟ್ಟಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಎದೆ ಭಾಗಕ್ಕೆ ಹೊಡೆದು ದಾಡ್ ತಗೊಂಡು ನನ್ನ ಎದೆಗಳು ಬೆನ್ನಿ ಭಾಗಕ್ಕೆ ಹೊಡೆದು ಬಲವಾಗಿ ಇವತ್ತು ನಾನು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದೀನಿ. ಕಲ್ಲಿತ್ತು ಅವನ ಕೈಯಲ್ಲಿ, ನಮ್ಮ ಹುಡುಗರಿಗೆ ಕಸ್ಕೊಂಡ್ರು. ಆ ಕಲ್ಲು ಇಲ್ಲಾಂದ್ರೆ ಇವತ್ತು ದೇವರ ನನ್ನ ಕಲ್ಲಿಗೋ ಎಲ್ಲಿಯೋ ಒಂದು ಭಗವಂತನ ನನ್ನ ಬಾಬಾ ಸಾಹೇಬ್ ಕಾಪಾಡ್ದಂಗೆ ಅಂತ ನಾನು ಭಾವಿಸ್ತೀನಿ. ಉಮೇಶ ಮತ್ತು ವಿಜಯ್ ಕುಮಾರ್ ಅಲಿಯಾಸ್ ಗುಂಡ, ಸಂತೋಷ್ ತಂದೆ ಸಂತೋಷ್ ಆಟೋ ಡ್ರೈವರ್, ಅವರೆಲ್ಲ ಕೂಲಿ ಕೆಲಸ ಮಾಡ್ತಾರೆ, ಆಟೋ ಡ್ರೈವರ್ಗಳಿದ್ದಾರೆ. ಗುಂಪು ಕಟ್ಕೊಂಬಂದು ಇದೆಲ್ಲ ಬೇರೆ ಕೈವಾಡನೇ ಇದೆ ಈ ಹಿಂದೆ, ಯಜಮಾನ್ರು ಮತ್ತು ಇನ್ನೊಬ್ರು ಯಾರೋ ಕೈವಾಡ ಇದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಅವರೆಲ್ಲ ನಮ್ಮ ಏರಿಯಾದ ಹುಡುಗ್ರೆ, ಒಂದೇ ಕಮ್ಯುನಿಟಿ ಹುಡುಗರು. ಹುಡುಗರಿಗೆ ಏನೋ ಪ್ರವೋಕ್ ಮಾಡಿದ್ದಾರೆ, ಯಾರು ಪ್ರವೋಕ್ ಮಾಡಿದಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶಪೂರ್ವಕವಾಗಿ ನನ್ನ ಇದೇ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ನನ್ನ ಹುಡುಗರಿಗೆ ಕೂಡ ಹೇಳಿದ್ದಾರೆ, ನಿಮ್ಮನ್ನು ಯಾರನ್ನು ಉಳಿಸೋದಿಲ್ಲ ಅಂತಂದೇಳಿ ಬೆದರಿಕೆಗಳನ್ನು ಹಾಕ್ತಾರೆ. ಯಾಕೆ ಅಷ್ಟು ಕ್ರೂರವಾಯ್ತಾ ಈ ಸಮಾಜ? ಪ್ರಜಾಪ್ರಭುತ್ವದಲ್ಲಿ ಇಂಥವೆಲ್ಲ ನಡಿಬೇಕಾ? ಫ್ರೆಂಡ್ಶಿಪ್ ಏನಿಲ್ಲ, ಯಾವುದು ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ವಯಸ್ಸಿನಲ್ಲಿ, ಎಲ್ಲ ಬೇರೆಯೇ ಕೈವಾಡಿದೆ. ನಿನ್ನೆ ಮೊನ್ನೆ 3 ದಿನ ಕೂಡ ಎಲ್ಲ ಒಂದು ಪ್ರಕರಣ ದಾಖಲಾಗೈತೆ. ಹನುಮಂತ ತಂದೆ ದಿವಂಗತ ಶಂಕರಪ್ಪ ಅಂತೇಳಿ ಅವ್ರ ತಾಯಿನ ಹೊಡೆದಾರೆ, ಅವ್ರನ್ನ ಹೊಡೆದಾರೆ, 6 ಜನ ಸೇರಿಸಿ ಹೊಡೆದಾರೆ. ನಮ್ಮ ಸಮಾಜ ಸಲ ಇದೇ BJP ಯಾಕೆ ಮಾಡ್ತಾರೆ ನೀವು ಅಂತಂದ್ರೆ ಯಾವ ಹುಡುಗರು ನೋಡಿದಾರೆ. ನನ್ನ ಜೊತೆಗೆ ಯಾವ ಹುಡುಗರು ಬರೋಕ್ಕೋಸ್ಕರ ಆ ಒಂದು ಸಹಿಸಲಾರ್ದೆ ಏಳಿಗೆಯನ್ನು ಸಹಿಸಲಾರ್ದೆ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇರ್ಬೋದೇನಂತ ನಾನು ಭಾವಿಸಿ. BJP ಅವರು ಸಪೋರ್ಟ್ ಮಾಡಿದ್ದಾರೆ ಆ ಹುಡುಗರೆಲ್ಲ. ನಾನಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ, ಯಾಕೆ ನಡೀತೇವೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆ ರೀತಿಯಲ್ಲಿ ತಪ್ಪಾಗಿ ನಡೆಯೋಕ್ಕಿಲ್ಲ. ನಾನು ನಮ್ಮ ಹುಡುಗರು ಹೇಳಿಬಿಟ್ಟಿದ್ದೇನೆ ಆಗಲೇ, ನಮ್ಮ ಬೆಂಗಳೂರು ನಮ್ಮ ಸ್ನೇಹಿತರಿಗೆಲ್ಲ ಇವೆಲ್ಲ ಕಾಮನು, ಅವೆಲ್ಲ ಎಲೆಕ್ಷನ್ ಬಂದಾಗೆಲ್ಲ ಸರ್ವೇ ಸಾಮಾನ್ಯ, ನೀವೆಲ್ಲಿ ಕೂಡ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ಮಾಡೋಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ಬಿಟ್ಟಿದ್ದೆ. ಆದರೂ ಅವರೇ ಉದ್ದೇಶಪೂರ್ವಕ ಕಾಲು ಕೆದರಿ ಬರ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿಗೆ ಇದೆ. ಇನ್ನು ಭರತ್ ಕುಮಾರ್ ಹಾಗೂ ಉಮೇಶ್ ಇವರಿಬ್ಬರ ನಡುವೆ ಬಡದಾಟದಿಂದಾಗಿ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ಬಡಾವಣಾ ಪೊಲೀಸ್ ಠಾಣೆಯಿಂದ ಮಾಹಿತಿ ನೀಡಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.